ಆತ್ಮೀಯರೇ, ಇದೀಗ ತಾನೇ RCB ಇನ್ನೊಂದು ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಈ ದಿನ 2026ರ IPL ಫೈನಲ್ ಪಂದ್ಯಾವಳಿ ನಡೆಯಿತು. ಫೈನಲ್ದಂತಹ ಪಂದ್ಯಾವಳಿಗಳಲ್ಲಿ ಯಾರು ಒತ್ತಡವನ್ನು ನಿಭಾಯಿಸ್ತಾರೋ ಅವರು ಪಂದ್ಯವನ್ನು ಸುಲಭವಾಗಿ ಗೆಲ್ಲಬಹುದಾಗಿದೆ. ಆ ಕೆಲಸವನ್ನು ಇವತ್ತು RCB ಭಾಳ ಅದ್ಭುತವಾಗಿ ಮಾಡಿದೆ. GT ಮೊದಲು ಬ್ಯಾಟಿಂಗ್ ಮಾಡಬೇಕಾಗಿ ಬಂತು. RCB ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ತು. GTಯ ಪರವಾಗಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜಾಸ್ ಬಟ್ಲರ್ ಈ ಮೂರು ಜನ ಪ್ರಮುಖ ಮೇಲ್ಪಂಕ್ತಿಯ ಆಟಗಾರರೇನಿದ್ರು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಮತ್ತು ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಏನು ಜಾಸ್ ಬಟ್ಲರ್ ಆಡ್ತಿದ್ರು, ಅವರ ವಿಫಲತೆ ಇವತ್ತು ಅವರು ಸೋಲಿಕ್ಕೆ ಕಾರಣ ಆಯಿತು. ಇಷ್ಟು ದಿನಗಳ ಕಾಲ ಈ ಮೂವರಲ್ಲಿ ಯಾರಾದರೂ ಒಬ್ಬರು ಆಡ್ತಾಯಿದ್ರು, ತಂಡಕ್ಕೆ ಉತ್ತಮವಾದಂಥ ಸ್ಕೋರನ್ನು ಕಲೆ ಹಾಕ್ತಾಯಿದ್ರು. ಆದರೆ ಮಧ್ಯ ಕ್ರಮಾಂಕದ ಆಟಗಾರರು ಎಕ್ಸ್ಪೋಸ್ ಆಗಿರಲಿಲ್ಲ. ಇವತ್ತು ಎಕ್ಸ್ಪೋಸ್ ಆದರು. ಹಾಗಾಗಿ ನಿಗದಿತ 20 ಓವರ್ಗಳಲ್ಲಿ 155 ಓಟಗಳನ್ನು ಮಾತ್ರ ಕಲೆ ಹಾಕಲಿಕ್ಕೆ ಸಾಧ್ಯ ಆಯಿತು. ಒತ್ತಡದ ಪಂದ್ಯಗಳಲ್ಲಿ 155 ಓಟಗಳು ಕೂಡ ದೊಡ್ಡ ಮೊತ್ತವಾಗಿ ಕಂಡುಬರುತ್ತೆ. ಇದನ್ನು ಬೆನ್ನತ್ತಕ್ಕಂಥದ್ದು ಸುಲಭದ ಮಾತಲ್ಲ. ಆದರೆ ಫಿಲ್ ಸಾಲ್ಟ್ ಬದಲಿಗೆ ಬಂದಂಥ ವೆಂಕಟೇಶ್ ಅಯ್ಯರ್, ಹಾಗೆ ನಿರಂತರವಾಗಿ RCB ಪರವಾಗಿ ಅತ್ಯದ್ಭುತವಾಗಿ ಆಡ್ತಾ ಇರ್ತಕ್ಕಂಥ, ಸುಂದರವಾದಂಥ ಹೊಡೆತಗಳನ್ನು ಹೊಡಿತಾ ಇರ್ತಕ್ಕಂಥ ವಿರಾಟ್ ಕೊಹ್ಲಿ ರನ್ ಚೇಸಲ್ಲಿ ತನ್ನದೇ ಆದಂತಹ ಒಂದು ರೆಕಾರ್ಡನ್ನು ಹೊಂದಿದ್ದಾರೆ. ಇವತ್ತು ಭಾಳ ಸೊಗಸಾಗಿ ಆಡಿದರು. 75 ಓಟಗಳನ್ನು ಗಳಿಸಿ ನಾಟ್ಔಟ್ ಆಗಿ ಉಳ್ಕೊಂಡ್ರು. ಕೊನೆಗೆ ಪಂದ್ಯವನ್ನು ಕೂಡ ಸಿಕ್ಸರ್ ಮೂಲಕವಾಗಿ ಮುಗಿಸಿದರು. ಇಂತಹ ಆಟಗಾರರು ಒಂದು ತಂಡದ ಒಳಗಡೆ ಇದ್ದಾಗ ತಂಡಕ್ಕೆ ಒಂದು ರೀತಿಯಾದಂಥ ಬಲ ಬರುತ್ತೆ, ಶಕ್ತಿ ಬರುತ್ತೆ. ಬೌಲರ್ಗಳಿಗೂ ಅಷ್ಟೇ, ಬ್ಯಾಟ್ಸ್ಮನ್ಗಳಿಗೂ ಅಷ್ಟೇ. RCB ಪರವಾಗಿ ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್, ರಸಿತ್ ಅಂತ ಅತ್ಯದ್ಭುತವಾದಂಥ ಬೌಲರ್ಗಳು. ರಸಿತ್ ಇತ್ತೀಚೆಗೆ ಬಂದಂಥ ಬೌಲರ್ ಆದರೂ ಕೂಡ ಒಬ್ಬ ನುರಿತ ಬೌಲರ್ನ ರೀತಿಯಲ್ಲಿ ಬೌಲಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ತಂಡಕ್ಕೆ ವಿಕೆಟ್ಗಳನ್ನು ತಂದು ಕೊಟ್ಟಿರ್ತಕ್ಕಂಥದ್ದು RCB ಗೆಲುವಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಭಾರತದ ಪರವಾಗಿ ಭಾಳಷ್ಟು ಪಂದ್ಯಗಳನ್ನು ಆಡಿದಂಥ ಅನುಭವಿ ಬೌಲರ್. ಹಾಗೆ ಹ್ಯಾಸಲ್ವುಡ್ ಆಸ್ಟ್ರೇಲಿಯಾದ ಪರವಾಗಿ ಆಡಿದಂಥ ಅನುಭವಿ ಬೌಲರ್. ಹ್ಯಾಸಲ್ವುಡ್ ಆಡಿದಂಥ ಎಲ್ಲ ಫೈನಲ್ ಪಂದ್ಯಾಟಗಳನ್ನು T20ಯಲ್ಲಿ ಆ ತಂಡ ಗೆದ್ದಿದೆ. ಹಾಗಾಗಿ ಇವತ್ತಿನ ಒಂದು ಫೈನಲ್ ಪಂದ್ಯ ಅಷ್ಟೇನು ರೋಚಕತೆಯಿಂದ ಕೂಡಿಲ್ಲದೆ ಹೋಗಿದ್ರು ಕೂಡ ಮೊದಲ ಬ್ಯಾಟಿಂಗ್ ಮಾಡಿದಂಥ ತಂಡಕ್ಕೆ ಯಾವತ್ತಿದ್ರೂ ಕೂಡ ಒಂದು ರೀತಿಯ ಒತ್ತಡ ಇರುತ್ತೆ, ಎಷ್ಟು ಓಟಗಳನ್ನು ಕಲೆ ಹಾಕಬೇಕು ಅಂತ. 20 ಓವರ್ಗಳಲ್ಲಿ 220 ರನ್ ಕಲೆ ಹಾಕೋದ, 230 ರನ್ ಕಲೆ ಹಾಕೋದ, 250 ಹೊಡಿಬೇಕಾ, 260 ಹೊಡಿಬೇಕಾ, ಈ ದ್ವಂದ್ವದಲ್ಲಿ ವಿಕೆಟ್ಗಳನ್ನು ಕಳ್ಕೊಳ್ಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ. ಅದೇ GTಗೆ ಆಗಿದಂಥದ್ದು. ಹಾಗಾಗಿ RCBಗೆ ತುಂಬ ಸಣ್ಣ ಮೊತ್ತ ಚೇಸ್ ಮಾಡಲಿಕ್ಕಾಗಿ ಬಂತು. ಅದನ್ನು ಸುಲಭವಾಗಿ ಬೆನ್ನು ಹತ್ತಿದ್ರು. ಈ ಟೂರ್ನಮೆಂಟಲ್ಲಿ ತುಂಬ ಅತ್ಯದ್ಭುತವಾಗಿ ಆಡಿದಂತಹ ಸೂರ್ಯವಂಶಿ, ಭಾರತದ ಭವಿಷ್ಯದ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ಏನು ನಾವು ಅತ್ಯದ್ಭುತವಾದಂಥ ಬ್ಯಾಟ್ಗಳನ್ನು ನೋಡ್ತಾ ಇದ್ದೀವಿ, ಆ ಬ್ಯಾಟ್ಗಳಲ್ಲಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಒಂದೇ ಟೂರ್ನಮೆಂಟಲ್ಲಿ 70ಕ್ಕಿಂತ ಹೆಚ್ಚು ಸಿಕ್ಸರ್ಗಳನ್ನು ಹೊಡಿತಕ್ಕಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಅದನ್ನು ಸೂರ್ಯವಂಶಿ ಮಾಡಿ ತೋರಿಸಿದ್ದಾರೆ. ಅಂದರೆ ಅಂತಹ ಆಟಗಾರ ಮುಂದೆ ಭವಿಷ್ಯದಲ್ಲಿ ಯಾವುದೆಲ್ಲ ಸಾಧನೆಗಳನ್ನು ಮಾಡ್ಬೋದು, ಯಾವೆಲ್ಲ ದಾಖಲೆಗಳನ್ನು ಮುರಿಬೋದು ಅನ್ನೋದನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಇನ್ನೂ 15 ವರ್ಷದ ಬಾಲಕ 20-25 ವರ್ಷಗಳ ಕಾಲ ಭಾರತ ತಂಡಕ್ಕೆ ಆಡಬಹುದಾದಂಥ ಸಾಧ್ಯತೆ ಇರುತ್ತೆ. ಇಂಥ
ಆಟಗಾರರು ಈ IPL ಮೂಲಕವಾಗಿ ಬರ್ತಾ ಇರ್ತಕ್ಕಂಥದ್ದು ಒಂದು ಹೊಸ ತಂಡವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಈ T20 ಕ್ರಿಕೆಟ್ ಹೆಚ್ಚಾಗಬಾರ್ದು. ಒನ್ ಡೇ ಮ್ಯಾಚಸ್ಗಳು ಹಾಗೆ ಟೆಸ್ಟ್ ಕ್ರಿಕೆಟ್ ಹೆಚ್ಚಾದಂತೆಲ್ಲ ಬ್ಯಾಟ್ಸ್ಮನ್ಗಳ ಬೌಲರ್ಗಳ ಶಕ್ತಿ ಸಾಮರ್ಥ್ಯತೆ ಏನಿದೆ, ಅವರ ಕೌಶಲ್ಯತೆ ಏನಿದೆ, ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. T20ಯಲ್ಲಿ ರನ್ಗಳೇ ಮುಖ್ಯ ಆಗೋದ್ರಿಂದ ಆಟಗಾರರ ಆಟಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇರೋದಿಲ್ಲ. ಸೊ ಈ IPL ಅಂತ ಆಟಗಳು ಕಡಿಮೆ ಆಗಿ ಟೆಸ್ಟ್ ಮತ್ತು ಒನ್ ಡೇಗಳು ಹೆಚ್ಚಾಗಲಿ ಅಂಥೇಳಿ ಆಶಿಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.